ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ನಮ್ಮ ಮಾವನ ಮಗನಿಗೆ ಹುಡುಗಿ ನೋಡೋಕೆ ಬರ್ತಾ ಇದ್ದಾರೆ. ಸೊ ನಾವೆಲ್ಲರೂ ನಮ್ಮ ಮಾವ ಮಗನ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ನೋಡಿ ಇವರು 5 ಮಿನಿಟ್ಸ್ ರೀಚ್ ಆಗ್ಬಿಡ್ತೀವಿ. ಮನೆ ರೀಚ್ ಆದ್ವಿ. ಬನ್ನಿ ಬನ್ನಿ, ಬೇಗ ಬನ್ನಿ ಬನ್ನಿ. ನಾವೆಲ್ಲ ಮನೆಗೆ ಹೋಗ್ತಾ ಇದೀವಿ. ನೋಡಿ ಗಾಯಿ ಇದ್ದಾಳೆ. ಗಾಯಿ ವ್ಲಾಗ್ ಸೇಸೋಣ. ನನ್ನ ಗಾಯಿ ವಿಲಾಗ್ ನೋಡಿ. ಇನ್ನೂ ರೆಡಿ ಆಗಿಲ್ಲ ಇವ್ರು ಯಾರು. ಅವಳು ಹುಡುಗಿ ಕಡೆಯವರೆಲ್ಲ ಬರ್ತಾ ಇದ್ದಾರೆ. ಇವಳು ನೋಡಿದ್ರೆ ಇನ್ನೂ ರಂಗೋಲಿ ಆಗ್ತಾ ಇದ್ದಾಳೆ ಇವಾಗ. ಇಲ್ಲಿ ಫೇಸ್ ತೋರಿಸಿ ಹೆಂಗೆ ನೋಡೋಣ. ನನ್ನ ಬಾಂಡು ಬೇಜಾಕೆ ಇಡ್ದು ಸಾರಿ ಕಬ್ಬೊಂಡ್ಕ ವ್ಲಾಗ್ ಎಲ್ಲರೂ ಬರ್ತಾರೆ ಅಂತ ರೆಡಿ ಮಾಡಿಟ್ಟಿದ್ದಾರೆ. ನಮ್ಮ ರೇಣು ಹಾಯ್ ಹಾಯ್. ನ್ಯೂ ಡ್ರೆಸ್. ಯಾರು ಅಡುಗೆ ಮಾಡ್ತಿರೋದು? ಪಾತ್ರೆ ತೊಳಿತಿರೋದ. ಹಾಯ್ ಬಾಂಡವಮ್ಮ. ನೋಡಿ ನಾಯಿ ನೋಡಿ ಒಂದು ಮತ್ತೆ ಮಾಡ್ತೇನೆ ನೋಡಿ. ಇಲ್ಲೆಲ್ಲ ಅರೇಂಜ್ ಮಾಡಿದ್ದಾರೆ. ಅಡುಗೆಗಳು ಏನೇನೋ ಮಾಡಿದ್ದಾರೆ. ನೋಡೋಣ ಏನೇನು ಅಡುಗೆ ಮಾಡಿದ್ದಾರೆ ನೋಡೋಣ. ಶೋ ತೋರಿಸ್ತಾಳೆ ಮತ್ತೆ ಮಗಳಿಗೆ. ಪಾಯಸ. ವಾವ್. ಕ್ಯಾಟ್ರಿಂಗ್ ಕೊಡ್ಬೋದು ಆರಾಮಾಗಿ. ಎಷ್ಟೊಂದು ಅಡುಗೆಗಳೆಲ್ಲ ಮಾಡಿದ್ದಾರೆ. ಕಾಬೂಲ್ ಪಲ್ಯ, ಮೊಸರು ಬಜ್ಜಿ, ಇದು ರಸಮ್. ರಸಮ್, ಬೀನ್ಸ್ ಪಲ್ಯ, ಬೀನ್ಸ್ ಆ್ಯಂಡ್ ಕ್ಯಾರೆಟ್, ಸಾಂಬಾರ್, ಹೆಸರು ಬೇಳೆ. ಇವ್ರು ನಮ್ಮಮ್ಮ ಫ್ರೆಂಡು, ಮದುಮಗ. కర్లేరా బిడ్డ చింటిను వేయాల్సింది. ಹುಡುಗಿ ತಂಗಿನಾ? ಹುಡುಗಿ ತಂಗಿ ಅಂತ. ಹುಡುಗಿ ಬಂದಿಲ್ಲ. ಅವರೆಲ್ಲ ಬಂದಿದ್ವಿ. ನಾವು ಸೆಲ್ಫಿ ತಗೊಳ್ತಾ ಇದ್ದೀವಿ ಮಗನ ಜೊತೆ. ಇವನೇ ನಮ್ಮ ಮಾವ ಮಗ, ನಮ್ಮ ಅಣ್ಣ. ಇವನಂತೂ ಬರೀ ಪಾಯಸ ಮಾತ್ರ ತಿಂತಾ ಇದ್ದಾನೆ. ಇವ್ರು ನಮ್ಮ ಚಿಕ್ಕ ಮಾವ, ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ, ಅಣ್ಣ. ತೋರಿಸ್ದೆ ನಾನು ಬೆಳಗ್ಗೆನೆ ಇವ್ರನ್ನ. ಹಾಯ್. ಊಟ ಹೆಂಗಿದೆ? ಯಾರು? ಇವರೇ ಮಾಡಿರೋದು ಅಡುಗೆ ಕೂಡ ಇವರೇ ಮಾಡಿರೋದು. ಅದಕ್ಕೆ ಅವ್ರನ್ನೇ ಕೇಳ್ತಾ ಇದ್ದೀನಿ ನಾನು. ಊಟ ಹೆಂಗಿದೆ?
ಇವರು ಅಡುಗೆ ಮಾಡಿರೋ ಶೆಫ್. ಊಟ ಮಾಡಿದ್ದಾಯಿತು. ಸೊ ಎಲ್ಲರೂ ಹೊರಟರು ಮನೆಗೆ. ಅವ್ರನ್ನ ಕಳಿಸ್ಕೊಡೋದಕ್ಕೆ ಅಂತ ನಾವೆಲ್ಲರೂ ಹೊರಟ್ವಿ. బాయ్. అదే సాంగ్ చేస్తారు, అదే సార్ వచ్చి చూసుకొని సినిమా అది ట్రెండ్ అయిపోయింది. ಹುಡುಗ ಎಲ್ಲರನ್ನೂ ಕಳಿಸ್ಕೊಡ್ತಾ ಇದ್ದಾರೆ. దాంట్లో ఎవరినో ಬ್ಲಾಗ್ ನಮ್ಮ ಶ್ಯಾಮ್ನ ತೋರಿಸೋ ವಿಲಾಗ್ ನಮ್ಮ ಶ್ಯಾಮ್ನ ತೋರಿಸೋ ನಮ್ಮ ಶ್ಯಾಮ್ చిన్నోడు చూపిమ్మ. ವಿನಯತೆ ಇರಬೇಕು ಹುಡುಗ. నిద్రపోయలేదు పెళ్ళి కలనే పెళ్ళి వరకు నిద్ర ఉండాలి. వీడి సౌండ్ పెళ్ళి కళ వచ్చేసింది బాలా. ಖುಷಿ ಅಲ್ಲ, ಲವ್ ಮ್ಯಾರೇಜ್ ಅಲ್ಲ, ಅದಕ್ಕೆ ಲವ್ ಕಮ್ ಮ್ಯಾರೇಜ್. ఏం మసాద అదే లాఫింగ్ గ్యాస్. ಎಲ್ಲರೂ ಹೋದ್ಮೇಲೆ ಮನೆಗೆ ಬಂದು ಎಲ್ಲರೂ ಡಿಸ್ಕಷನ್ ಮಾಡ್ತಾಯಿದ್ರು. ಮದುವೆ ಹೆಂಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಎಲ್ಲ ಡಿಸ್ಕಷನ್ಸ್ ಆಗ್ತಾಯಿತ್ತು. ಸೊ ಅದಾದಮೇಲೆ ನಾವು ಹೋಗಬೇಕಲ್ಲ. ಸೊ ಸಾಯಂಕಾಲ ಅಡುಗೆ ಮಾಡ್ತಾಯಿದ್ರು. ನಾನ್ ವೆಜ್ ತಂದರು. ನಮಗೆಲ್ಲ ನಾನ್ ವೆಜ್ ಅಡುಗೆ ಮಾಡಿದ್ರು. ಮುದ್ದೆ, ಚಿಕನ್ ಸಾರು, ಮಟನ್ ಸಾರು ಎಲ್ಲ. ಮೊದಲು ಕಲಿಕೆ ನಮ್ಮ ಅತ್ತೆ ಮುದ್ದೆ ಮಾಡಿದ್ರೆ ಟೇಸ್ಟೇ ಬೇರೆ. ಏನೇ ಅಡುಗೆ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ನಮ್ಮಮ್ಮ ಸುಮ್ಮನೆ ಹೆಲ್ಪ್ ಮಾಡೋಕ್ಕೆ ಬಂದಿದೆ. ಹಾಂ ಕರೆಕ್ಟ್. ಪೋಸ್ ಕೊಡೋಕ್ಕೆ ಮಾತ್ರ ಬರೋದು ಅವರು, ಇದು ಮಾಡೋದಕ್ಕೆ. ನಾಲ್ಕಾದ ಆರುಷ್ಟು ನೆನೆಪಿಚ್ಕೊಂಡೆ. ಇದು ನಾವು ಇವತ್ತು ದೇವರಿಗೆ ಜಾತ್ರೆ ಮಾಡಿದ್ವು. ಅಲ್ಲಿ ಮನೆಯಲ್ಲಿ ಬಂದು ಸ್ವಲ್ಪ ನಾನ್ ವೆಜ್ ಊಟ ಮಾಡ್ತಾ ಇದ್ದೀವಿ. ನಾನು ಶೈಲೇಜ್ ಮಾವ, ಚಿಕ್ಕ ಮಾವ ಇಲ್ಲಿ ಅವರು ಸ್ವಲ್ಪ ಅರೇಂಜ್ಮೆಂಟ್ ಮಾಡಿದ್ರೆ ತಿಂದ್ಬಿಟ್ಟು ನಾವು ನಮ್ಮ ಊರಿಗೆ ನಾವು ಬೆಂಗಳೂರಿಗೆ ಹೋಗ್ತೀವಿ. తెలిసిలే ಆಮೇಲೆ ಮೊದಲು ಕಲ್ಕೇದೆ ಬಿಡ್ತೀವಿ ನಾನು ತಮ್ಮದಿ. ಸೊ ನಾವು ಎಲ್ಲ ಊಟ ಎಲ್ಲ ಮಾಡಿಕೊಂಡು ಬೆಂಗಳೂರು ಕಡೆಗೆ ಹೊರಟ್ವಿ. ಬಾಯ್ ರಜು. ಓಕೆ ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.